ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಂ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು, ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಜನಾರ್ದದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಂ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು, ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಜನಾರ್ದದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಂ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು, ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಜನಾರ್ದದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಂ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ.
ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು. ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಮ್ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು. ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸೀಗ ಪಹರೆ ಹಾಕಿದ್ದಾರೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಅದರ ಜೊತೆಯಲ್ಲಿ ನಿನ್ನೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅಂತ ಯಾವುದೇ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಮುಖಾಮ್ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ತನಿಖೆಗೆ ಸಹಕಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅನ್ನ ಈಗ ಪೊಲೀಸರು ರಿಕವರಿ ಮಾಡಿಕೊಳ್ತಾ ಇದ್ದಾರೆ. ಯಹಂಬಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನ ಕೂಡ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಜನವರಿ 3ರಂದು ಬಳ್ಳಾರಿ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣಗೊಳ್ಳಬೇಕಿತ್ತು. ಅದು ವಾಲ್ಮೀಕಿ ಪುತ್ಥಳಿ. ಆ ಹಿನ್ನೆಲೆಯಲ್ಲಿ ಬ್ಯಾನರ್ ಅಳವಡಿಕೆ ಕಾರ್ಯ ಬಹಳ ಜೋರಾಗಿ ನಗರದಲ್ಲಿ ನಡೀತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕೋದಕ್ಕೆ ಮುಂದಾದಾಗ ಈ ಭರತ್ ರೆಡ್ಡಿ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತವಾಗಿರುವುದು, ಆ ವಿರೋಧ ಸಣ್ಣ ಜಗಳ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿ ಆ ನಂತರದಲ್ಲಿ ಎರಡೂ ಬಣಗಳ ಬೆಂಬಲಿಗರು ಪರಸ್ಪರ ಕಲ್ಲು ತೂರಾಟವನ್ನ ನಡೆಸಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರ ಮನೆಗೆ ಪೊಲೀಸರು ಪಹರೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ.